So hello dear students. So as I told, the first element of Earth's magnetic field is angle of declination. ಅಂತ ಕರೀತೀವಿ ಅದಕ್ಕೆ angle of declination ಅಥವಾ it is also simply called as declination. It is called as declination. Declination. DECLINATION represented by capital D. Represented by capital D. The first element of Earth's magnetic field is declination. So you observe this figure. ನೋಡಿ ಈ ಫಿಗರಲ್ಲಿ ನೋಡಿ. So this is the axis of rotation of the earth. So this is the axis of rotation of the earth. So andre about that axis the earth rotates. So this axis of rotation, it passes through geographic north ಮತ್ತೆ geographic south. Geographic north and geographic south. ಹೌದಾ? ಸೊ ಟೇಕ್ ಯಾವ್ದೊಂದು ಸೇ ಇವು ಟೇಕ್ ಕಲ್ಲಂಗಡಿ ಹಣ್ಣು ವಾಟರ್ ಮೇಲೆ ಅಂತ ಅಂತೀಯ ಕಲ್ಲಂಗಡಿ ಹಣ್ಣನ್ನ. ಸೊ ದಿಸ್ ಇಸ್ ದ ನಾರ್ತ್ ಪೋಲ್ ಆಫ್ ದ ಕಲ್ಲಂಗಡಿ ಹಣ್ಣು, ದಿಸ್ ಇಸ್ ದ ಸೌತ್ ಪೋಲ್ ಆಫ್ ಯುವರ್ ವಾಟರ್ ಮೆಲನ್. ಹೌದಾನೆ? ಸೊ ಏನು ಮಾಡೋದು, ಟೇಕೆ ಒಂದು ಗ್ಲಾಸ್ ಶೀಟ್ ತಗೊಂಡು ಕರೆಕ್ಟಾಗಿ ಇಲ್ಲಿಂದ ಪಾಸ್ ಮಾಡ್ಬಿಡು. ಈ ಗ್ಲಾಸ್ ಶೀಟ್ ಪಾಸಸ್ ಥ್ರೂ ದ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಆಫ್ ದ ವಾಟರ್ ಮೆಲನ್. ಆ ಗ್ಲಾಸ್ ಶೀಟ್ ಹಂಗೆ ಇದೆ, ಇದು ಕಲ್ಲಂಗಡಿ ನೋಡೋದು, ಇಟ್ ಇಸ್ ಜಸ್ಟ್ ಲೈಕ್ ಎ ಗ್ಲಾಸ್ ಶೀಟ್. ಹೌದಾ? ಸೊ ಇನ್ ದ ಸೇಮ್ ಮ್ಯಾನರ್ ಇಫ್ ಯು ಡ್ರಾ ಎ ಪ್ಲೇನ್, ಎ ವರ್ಟಿಕಲ್ ಪ್ಲೇನ್, ಎಂಥ ಪ್ಲೇನ್ ಇದು? ವರ್ಟಿಕಲ್ ಪ್ಲೇನ್ ಪಾಸಿಂಗ್ ಥ್ರೂ ದ ಜಿಯೋಗ್ರಫಿಕ್ ನಾರ್ತ್ ಆ್ಯಂಡ್ ಜಿಯೋಗ್ರಫಿಕ್ ಸೌತ್. ಒಂದು ಪ್ಲೇನ್ ಹೇಳಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ದ ಪ್ಲೇನ್ ವಿಲ್ ಬಿ ಲೈಕ್ ದಿಸ್. ಈ ಥರ ಒಂದು ಪ್ಲೇನ್ ಇರುತ್ತೆ. ಹೌದಾನೆ? ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಜಿಯೋಗ್ರಫಿಕ್ ಮೆರಿಡಿಯನ್. ಏನಂತ ಕರಿತೀವಿ ಇದಕ್ಕೆ? ಜಿಯೋಗ್ರಫಿಕ್ ಮೆರಿಡಿಯನ್. ಅಂದರೆ ಜಿಯೋಗ್ರಫಿಕ್ ಮೆರಿಡಿಯನ್. ಸೊ ಇಟ್ ಇಸ್ ಎ ವರ್ಟಿಕಲ್ ಪ್ಲೇನ್ containing the longitude circle and axis of rotation of the earth. ನೋಡಿ, this is the axis of rotation of the earth. So earth rotates about this axis. ಹೌದಾನೆ? ಸೊ a vertical plane, so represented by this pink color, a vertical plane, so containing the ಇದು axis of rotation of the earth. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಜಿಯೋಗ್ರಫಿಕ್ ಮೆರಿಡಿಯನ್. ಏನಂತ ಕರಿತೀವಿ ಅದಕ್ಕೆ? ಜಿಯೋಗ್ರಫಿಕ್ ಮೆರಿಡಿಯನ್. ಸೊ ಜಿಯೋಗ್ರಫಿಕ್ ಮೆರಿಡಿಯನ್ ಪಾಸಸ್ ಥ್ರೂ ಜಿಯೋಗ್ರಫಿಕ್ ನಾರ್ತ್ ಮತ್ತು ಜಿಯೋಗ್ರಫಿಕ್ ಸೌತ್. ಇನ್ ದ ಸೇಮ್ ಮ್ಯಾನರ್, ಸೊ ವಿ ಕ್ಯಾನ್ ಇಮ್ಯಾಜಿನ್ ಅನದರ್ ಪ್ಲೇನ್. So it takes some green or yellow color. So you can imagine another plane which is passing through vertical plane, again passing through the magnetic north. ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ನಾರ್ತ್ ಮತ್ತು ಮ್ಯಾಗ್ನೆಟಿಕ್ ಸೌತ್. ಸೊ ಇವೆರಡರಿಂದ ಪಾಸ್ ಆಗೋ ಇನ್ನೊಂದು ಪ್ಲೇನ್ನ ಯು ಕ್ಯಾನ್ ಇಮ್ಯಾಜಿನ್. ಯಾವ ಥರ ಇರುತ್ತೆ ನೋಡಿ? ದಟ್ ಪ್ಲೇನ್ ವಿಲ್ ಬಿ ಲೈಕ್ ದಿಸ್, ಯೆಲ್ಲೋ ಕಲರ್. ಆಯಿತಾ? ಸೊ ದಟ್ ಪ್ಲೇನ್ ವಿಲ್ ಬಿ ಲೈಕ್ ದಿಸ್. ಸೊ ಈ ಥರ ಬರೋಣ. ಹೌದಾನೆ? ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಏನಂತ ಕರಿತೀವಿ ಅದಕ್ಕೆ? ಮ್ಯಾಗ್ನೆಟಿಕ್ ಮೆರಿಡಿಯನ್. ಹೌದಾ? ಸೊ ವಿ ಹ್ಯಾವ್ ಜಿಯೋಗ್ರಫಿಕ್ ಮೆರಿಡಿಯನ್ ಆ್ಯಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಸೊ ಈ ಜಿಯೋಗ್ರಫಿಕ್ ಮೆರಿಡಿಯನ್ ಮತ್ತು ಮ್ಯಾಗ್ನೆಟಿಕ್ ಮೆರಿಡಿಯನ್ ನಡುವೆ ಏನು ಆ್ಯಂಗಲ್ ಇದೆಯಲ್ಲ, ದ ಆ್ಯಂಗಲ್ ಬಿಟ್ವೀನ್ ಜಿಯೋಗ್ರಫಿಕ್ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಈಸ್ ಕಾಲ್ಡ್ ಡಿಕ್ಲಿನೇಷನ್. ಏನಂತ ಕರಿತೀವಿ ಅದಕ್ಕೆ? ಡಿಕ್ಲಿನೇಷನ್. ಸೊ ವಾಟ್ ಈಸ್ ಡಿಕ್ಲಿನೇಷನ್? ದ ಆ್ಯಂಗಲ್ ಬಿಟ್ವೀನ್ ಜಿಯೋಗ್ರಫಿಕ್ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಈಸ್ ಕಾಲ್ಡ್ ಡಿಕ್ಲಿನೇಷನ್. ಕೇಳ್ತಾನೆ, ಡಿಫೈನ್ ಡಿಕ್ಲಿನೇಷನ್. ವಾಟ್ ಈಸ್ ಡಿಕ್ಲಿನೇಷನ್? ಸೊ ಯು ಶುಡ್ ಸಿಂಪ್ಲಿ ರೈಟ್ ದ ಆ್ಯಂಗಲ್ ಬಿಟ್ವೀನ್ ಜಿಯೋಗ್ರಫಿಕ್ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಇವೆರಡು ನಡುವೆ ಇರತಕ್ಕಂಥ ಆ್ಯಂಗಲ್ ನಾವು ಕಾಲ್ ಇಟ್ ಆಸ್ declination. So in the next figure you can also see the declination. See this figure. So this is the declination. So this is the plane one. You can see this plane. So this plane, you can see this plane. So the figure is half. So this is the earth. So this is geographic north, this is geographic south. So this is a plane, vertical plane, which is passing through geographic north and geographic plane and containing the axis of rotation. So this is, I will use another color, green color. So this is magnetic north and magnetic south. illide. So there is a plane passing through magnetic north and magnetic south. So there is an angle. So this angle is this is called angle of declination. This is magnetic meridian. So this is called angle of declination. What is declination? Angle between magnetic meridian and geographic meridian, that is called declination. You can also define declination in another way. ಇನ್ನೊಂದು ಥರ ಡಿಫೈನ್ ಮಾಡೋದು ಹೆಂಗೆ ಡಿಕ್ಲಿನೇಷನ್ನ? See this figure. So if you keep a
ಮ್ಯಾಗ್ನೆಟಿಕ್ ನೀಡಲ್, ಒಂದು ಮ್ಯಾಗ್ನೆಟಿಕ್ ನೀಡಲ್ ಇಟ್ಬಿಡ್ತೀಯಪ್ಪ ಇಲ್ಲಿ ಸೇಮ್ ದಾವಣಗೆರೆ. ಸೊ ದಿಸ್ ಇಸ್ ದಾವಣಗೆರೆ. ಸೊ ಈ ದಾವಣಗೆರೆಯಲ್ಲಿ ಯು ಕೀಪ್ ಎ ಮ್ಯಾಗ್ನೆಟಿಕ್ ನೀಡಲ್. ಸೊ ಮ್ಯಾಗ್ನೆಟಿಕ್ ನೀಡಲ್ ಇಟ್ಟ ತಕ್ಷಣ ಏನು ಮಾಡ್ತಾ ಇದೆ, ಮ್ಯಾಗ್ನೆಟಿಕ್ ನೀಡಲ್ ವಿಲ್ ಪಾಯಿಂಟ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಈ ನಾರ್ತ್ ಸೌತ್ ಡೈರೆಕ್ಷನಲ್ಲಿ ಅದು ನಿಂತ್ಕೊಂಡ್ಬಿಡುತ್ತೆ, ಹೌದಾನೆ. ಸೊ ಇಟ್ ವಿಲ್ ಪಾಯಿಂಟ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ನೀಡಲ್. ಕಾಣ್ತದೆ ಮ್ಯಾಗ್ನೆಟಿಕ್ ನೀಡಲ್, ಐ ವಿಲ್ ಡ್ರಾ ದ ಮ್ಯಾಗ್ನೆಟಿಕ್ ನೀಡಲ್, ಹೌದಾನೆ. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ನೀಡಲ್ ಇನ್ ದಾವಣಗೆರೆ. ಸೊ ಇಟ್ ಈಸ್ ಶೋಯಿಂಗ್ ದ ನಾರ್ತ್ ಪೋಲ್. ಅಂದರೆ ಇಟ್ ಈಸ್ ಶೋಯಿಂಗ್ ದ ಯಾವ ನಾರ್ತ್ ಪೋಲ್ ತೋರಿಸ್ತಾ, ಇಟ್ ಈಸ್ ಶೋಯಿಂಗ್ ದ ಮ್ಯಾಗ್ನೆಟಿಕ್ ನಾರ್ತ್ ತೋರಿಸ್ತಾ ಇದೆ, ಹೌದಾನೆ. ಬಟ್ ಜಿಯೋಗ್ರಫಿಕ್ ನಾರ್ತ್ ಎಲ್ಲಿದೆ, ದಿಸ್ ಇಸ್ ದ ಟ್ರೂ ನಾರ್ತ್, ನಿಜವಾದ ನಾರ್ತ್ ಇದು. ದಿಸ್ ಇಸ್ ದ ಟ್ರೂ ನಾರ್ತ್. This is the north shown by the magnetic needle. So this angle is also called a declination. ಈ ಥರ ನೀನು ಡಿಫೈನ್ ಮಾಡ್ಬೋದು. ಸೊ ವಾಟ್ ಇಸ್ ಡಿಕ್ಲಿನೇಷನ್? ಡಿ. ಸೊ ದ ಆ್ಯಂಗಲ್ ಬಿಟ್ವೀನ್ ಟ್ರೂ ನಾರ್ತ್, ವಿಚ್ ಇಸ್ ದ ಟ್ರೂ ನಾರ್ತ್, ದಿಸ್ ಇಸ್ ದ ಟ್ರೂ ನಾರ್ತ್, ಎನ್ ಜಿ. ದ ಆ್ಯಂಗಲ್ ಬಿಟ್ವೀನ್ ದ ಟ್ರೂ ನಾರ್ತ್, ದ ಆ್ಯಂಗಲ್ ಬಿಟ್ವೀನ್ ಟ್ರೂ ನಾರ್ತ್ ಆ್ಯಂಡ್ ನಾರ್ತ್ ಶೋನ್ ಬೈ ಯಾರು, ನಾರ್ತ್ ಶೋನ್ ಬೈ ಮ್ಯಾಗ್ನೆಟಿಕ್ ನೀಡಲ್ ಅಥವಾ ಕಂಪಾಸ್ ನೀಡಲ್. ಮ್ಯಾಗ್ನೆಟಿಕ್ ನೀಡಲ್ ಈಸ್ ಕಾಲ್ಡ್ ಡಿಕ್ಲಿನೇಷನ್, ಸೊ ಯು ಕ್ಯಾನ್ ಡಿಫೈನ್ ಡಿಕ್ಲಿನೇಷನ್ ಇನ್ 2 ways. ಏನು, ದ ಆ್ಯಂಗಲ್, ವಾಟ್ ಈಸ್ ಡಿಕ್ಲಿನೇಷನ್? ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಟ್ರೂ ನಾರ್ತ್ ಆ್ಯಂಡ್ ದ ನಾರ್ತ್ ಶೋನ್ ಬೈ ದ ಮ್ಯಾಗ್ನೆಟಿಕ್ ನೀಡಲ್, that is declination. Although you can also define, so it is the angle between the magnetic meridian and the geographic meridian. So this is also called as declination, represented by capital D, ಹೌದಾನೆ. So this declination in our Delhi, so ನಮ್ಮ ಡೆಲ್ಲಿಲಿ the angle of declination is just 0.58 minute, ಅಥವಾ ಮುಂಬೈಯಲ್ಲಿ ಅಥವಾ ಡೆಲ್ಲಿ. ಸೊ ಇಟ್ ಈಸ್ ಇನ್ ಮುಂಬೈ, 0.58 minute ಇಸ್ ಇನ್ ಮುಂಬೈ, 0.41 minute ಇನ್ ಡೆಲ್ಲಿ. ಅಂದರೆ 1 ಡಿಗ್ರಿಗಿಂತ ಕಡಿಮೆ, ಲೆಸ್ ದ್ಯಾನ್ 1 degree. ಸೊ 1 degree ಈಸ್ ಈಕ್ವಲ್ ಟು ಎಷ್ಟು ಮಿನಿಟ್? 60 minute. ಸೊ ಬಟ್ ಇನ್ ಡೆಲ್ಲಿ 1 minute ಇಲ್ಲ, ಇಟ್ ಈಸ್ 0.58, ಅಂದರೆ ಭಾಳ ಕಡಿಮೆ. ಅಂದರೆ ಯಾಕಂದರೆ ವಿ ಆರ್ ಅಟ್ ದ ಇಕ್ವೇಟರ್, ನಾವೆಲ್ಲಿದ್ದೀವಿ, ವಿ ಆರ್ ನಿಯರ್ ದ ಇಕ್ವೇಟರ್. ಸೊ ಯಾಕಂದರೆ ಇಂಡಿಯಾ ಇಸ್ ನಿಯರ್ ದ ಇಕ್ವೇಟರ್, ಹೌದಾನೆ. ಇಫ್ ಯು ನೋ ಜಿಯೋಗ್ರಫಿ, ಸೊ ಇಮ್ಯಾಜಿನ್, ಸೊ ಜಸ್ಟ್ ಇಫ್ ಇಟ್ ಇದೆ ನೋಡಿ, ದಿಸ್ ಈಸ್ ಜಿಯೋಗ್ರಫಿಕ್ ಈಕ್ವೇಟರ್. ನಾವೆಲ್ಲ ಇಲ್ಲೆಲ್ಲ ಇದೆ. ಸೊ ವಿ ಆರ್ ನಿಯರ್. ಸೊ ದಿಸ್ ಡಿಕ್ಲಿನೇಷನ್ ಈಸ್ ಸ್ಮಾಲರ್, ಇಟ್ ಈಸ್ ಸ್ಮಾಲರ್ ನಿಯರ್ ಇಕ್ವೇಟರ್. ಕೇಳ್ತಾನೆ, ಸೊ ನೀನು ನೆನಪಿರಬೇಕು. ಸೊ ಡಿಕ್ಲಿನೇಷನ್, ಆ್ಯಂಗಲ್ ಆಫ್ ಡಿಕ್ಲಿನೇಷನ್ ಎಷ್ಟಿದೆ ಆಗಲೇ ಹೇಳಿದೆ, ಇನ್ ಡೆಲ್ಲಿಗಲ್ಲೇ ಒಂದು 0.5 minute ಇದೆ ಅಷ್ಟೇ, ವೆರಿ ಸ್ಮಾಲ್. This declination is smaller near equator. It is smaller near equator. Equator ಹತ್ರ ಅದು ಕಡಿಮೆ ಇರುತ್ತೆ angle of declination. But at higher latitudes, latitudes ಅಂದರೆ ಗೊತ್ತಲ್ಲ, the horizontal lines, these are called as latitudes. Vertical lines are called as longitudes. Geography ಓದಿದ್ದೀರಾ, ಹೌದಾನೆ. ಸೊ ಬಟ್ ಅಟ್ ಹೈಯರ್ ಲ್ಯಾಟಿಟ್ಯೂಡ್ಸ್, ಅಂದರೆ ಇಫ್ ಯು ಗೋ ನಿಯರ್ ಯುರೋಪ್ ಅಥವಾ ರಷ್ಯಾ ಮೇಲ್ಗಡೆ ಹೋಗ್ತಾ ಹೋದರೆ, ಅಥವಾ ಸ್ವಿಟ್ಜರ್ಲ್ಯಾಂಡ್ ಇಲ್ಲೆಲ್ಲ ಹೋದರೆ, the declination is higher, ಹೌದಾನೆ. ಸೊ ಡಿಕ್ಲಿನೇಷನ್ ಈಸ್ ಹೈಯರ್, ಆ್ಯಂಗಲ್ ಅಂತ ಸೇರಿಸಲ್ಲ, ಯು ಓನ್ಲಿ ಕಾಲ್ಸ್ ಇಟ್ ಆಸ್ ಡಿಕ್ಲಿನೇಷನ್. ಹೈಯರ್ ನಿಯರ್ ದ ಹೈಯರ್ ಲ್ಯಾಟಿಟ್ಯೂಡ್ಸ್ ಅಂತ ನಾವು ಹೇಳ್ಬೋದು, ಅಥವಾ ಪೋಲ್ಸ್ ಅಂತ ನಾವು ಹೇಳ್ಬೋದು. ಪೋಲ್ಸ್ ಅಂದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಈ ಧ್ರುವ ಪ್ರದೇಶದಲ್ಲಿ ಯು ಗೋ ಸೌತ್ ಪೋಲ್ ಅಥವಾ ನಾರ್ತ್ ಪೋಲ್ ಎಲ್ಲರೂ ಹೋಗಿ, the declination is higher. So you should remember, the declination is smaller near the equator. ಭೂಮಧ್ಯ ರೇಖೆ ಹತ್ರ ಕಡಿಮೆ ಇರುತ್ತೆ. So once you go in the north pole ಅಥವಾ south pole at higher latitudes, it is higher. The angle of declination goes on increasing. So this is about declination. What is declination? So the next element of Earth's magnetic field, is the angle of dip. The next element of Earth's magnetic field is the B. So we'll call it as B. So we can make the diagram ದೊಡ್ಡದು ಮಾಡ್ಬೋದಾ ಇದನ್ನ? So I enlarged. So the next element of Earth's magnetic field is angle of dip. ಎಂತ ಕರಿತೀವಿ ಇದಕ್ಕೆ? Angle of dip, DIP. Or it is also called as inclination. So it is represented by capital I. ಹೌದಾನೆ. ಸೊ what is the angle of dip ಅಂದರೆ ಏನು, ಹೌದಾನೆ.
So if you have a compass needle which is free to rotate in the vertical plane, ಯಾವ plane? Vertical plane. So take ಒಂದು ಯಾವುದೋ ಸ್ಟ್ಯಾಂಡ್ ಇದೆ ಅಂತ ಇಟ್ಕೋ. ಸೊ ಯಾವ ಸ್ಟ್ಯಾಂಡ್. ಸೊ ಹೌ ಟು ರೈಟ್ ದ ಸ್ಟ್ಯಾಂಡ್. ಸೊ ನೋಡೋಣ, ಐ ಟ್ರೈ ಟು ಡ್ರಾ ದ ಸ್ಟ್ಯಾಂಡ್. ಸೊ ಯಾವ ಸ್ಟ್ಯಾಂಡ್. ಸೊ ಮತ್ತೆ ಈ ಕಡೆ ಒಂದು ಸ್ಟ್ಯಾಂಡ್ ಇದೆ. ಸೊ ಎರಡು ನಡುವೆ ಯಾವ ಒಂದು ತಂತಿ ಹಾಕ್ಬಿಟ್ಟಿದೆ ಮೇಡೆ, ಒಂದು ಸ್ಮಾಲ್ ಒಂದು ಮೆಟಲ್ ಒಂದು ತಂತಿ ಹಾಕ್ಬಿಟ್ಟಿದೆ, ಹೌದಾನೆ. ಸೊ ಇಲ್ಲೇನು ಮಾಡಿಬಿಟ್ಟಿದೆ, ಯಾವ ಪ್ಲೇಸ್ಡೆ ನೀಡಲ್, ಒಂದು ನೀಡಲ್ನ ಪ್ಲೇಸ್ ಮಾಡಿಬಿಟ್ಟಿದ್ಯಾ. ಈ ನೀಡಲ್ ಏನು ಮಾಡುತ್ತೆ, ಸೊ ಇಟ್ ಕ್ಯಾನ್ ರೊಟೇಟ್ ಇನ್ ದ ವರ್ಟಿಕಲ್ ಡೈರೆಕ್ಷನ್. ಹಿಂಗೆ ಮೇಲ್ಕು ಕೆಳಗೆ ಹೋಗ್ಬೋದು. ಸೊ ಮೋಸ್ಟ್ಲಿ ಚಿಕ್ಕರಿದ್ದ ಗೊಂಬೆಗಳನ್ನ ಆಡಿದ್ದಾರೆ. ಸೊ ಗೊಂಬೆ ಡ್ಯಾನ್ಸ್ ಮಾಡ್ತಾರೆ ಮೇಲೆ ಕೆಳಗೆ, ಹೌದಾನೆ. ಸೊ ಅಂದರೆ ದಿಸ್ ನೀಡಲ್ ಈಸ್ ಫ್ರೀ ಟು ರೊಟೇಟ್ ಇನ್ ದ ವರ್ಟಿಕಲ್ ಪ್ಲೇನ್. ಫ್ರೀ ಟು ರೊಟೇಟ್ ಇನ್ ದ ವರ್ಟಿಕಲ್ ಪ್ಲೇನ್. ಇವೆರಡು ಇದ್ರ ನಡುವೆ ಇದು ಹಿಂಗೆ ಮೇಲೆ ಕೆಳಗೆ ಫುಲ್ ರೊಟೇಟ್ ಮಾಡೋದು, ಇದು ಗಿರ್ಕಿ ಹೊಡೆಯೋದು ಇದು, ಹೌದಾನೆ. ಸೊ ಈ ಥರ ಕನ್ಸಿಡರ್ ಎ ನೀಡಲ್ which is free to rotate in the vertical plane, which is free to rotate in the vertical plane. If you keep this needle on the equator, say, see this diagram, this is the equator of the earth. Equator litre ಅದೇನಾಗುತ್ತೆ ನೀಡಲ್ಲು, ಸೊ ಇಟ್ ವಿಲ್ ಬಿ ಹಿಂಗೆ ಪ್ಲೇ ಕರೆಕ್ಟಾಗಿ ಹಾರಿಜಾಂಟಲ್ ನಿಂತ್ಕೊಂಡಿರುತ್ತೆ, ಹೌದಾನೆ. ಇಫ್ ಯು ಟೇಕ್ ದ ನೀಡಲ್ ಟು ದ ನಾರ್ದರ್ನ್ ಹೆಮಿಸ್ಪಿಯರ್, ಈ ನಾರ್ದರ್ನ್ ಹೆಮಿಸ್ಪಿಯರ್ ನೀನು ಮೇಲ್ಗಡೆ ತಗೊಂಡು ಹೋಗ್ತಾ ಹೋದ್ರೆ, ಯುರೋಪ್ ಆ ಥರ ರಷ್ಯಾ ಆ ಥರ ಮೇಲ್ಗಡೆ ಪ್ಲೇಸಲ್ಲಿ ತಗೊಂಡು ಹೋಗ್ತಾ ಹೋದ್ರೆ ಏನಾಗುತ್ತೆ, the north pole of the needle, it will tilt downwards. ಅದನ್ನು ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೌತ್ ಪೋಲ್ ಏನು ಮಾಡುತ್ತೆ, ಮೇಲಕ್ಕೆ ಎದ್ಬಿಡುತ್ತೆ, ಹೌದಾ. ಸೊ ಇದು ಎಷ್ಟು ಹಾರಿಜಾಂಟಲ್, ದಿಸ್ ಇಸ್ ದ ಹಾರಿಜಾಂಟಲ್. ಸೊ ಇದು ಎಷ್ಟು ಕೆಳಗೆ ಬಂತು, ಸೊ ಹಿಂಗೆ ಬಂತು. ಸೊ ದಿಸ್ ಆ್ಯಂಗಲ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಡಿಪ್ ಅಂತ ಕರಿತೀವಿ, ಆ್ಯಂಗಲ್ ಆಫ್ ಡಿಪ್. ಅದೇ ಇಫ್ ಯು ಟೇಕ್ ದ ನೀಡಲಿಂದ ಸದರ್ನ್ ಹೆಮಿಸ್ಪಿಯರ್, ಇಲ್ಲಿ ಕೆಳಗಡೆ ಎಲ್ಲ ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲ್ಯಾಂಡ್ ಅಥವಾ ಅಂಟಾರ್ಟಿಕಾ, ಇಲ್ಲಿ ಕೆಳಗೆ ತಗೊಂಡೋದ್ರೆ ಇಫ್ ಯು ಟೇಕ್ ಟುವರ್ಡ್ ದ ಸದರ್ನ್ ಹೆಮಿಸ್ಪಿಯರ್, ಅವೇನಾಗ್ಬಿಡುತ್ತೆ, ಸೊ ದ ಸೌತ್ ಪೋಲ್ ಇಟ್ ವಿಲ್, ಸೊ ಏನಾಯ್ತು, ಇಲ್ಲಿ ನಾರ್ತ್ ಪೋಲ್ ಕೆಳಗೆ ಬಂದಿತ್ತು. ಸೊ ಅವಾಗಂತೆ ನಾರ್ತ್ ಪೋಲ್ ಮೇಲಕ್ಕೆ ಹೋಗುತ್ತೆ, ಸೌತ್ ಪೋಲ್ ಕಮ್ ಡೌನ್ವರ್ಡ್ಸ್, ಹಿಂಗೆ ಮೇಲಕ್ಕೆ ಹೋಗುತ್ತೆ. ಸೊ ನಾರ್ತ್ ಪೋಲ್ ಮೇಲಕ್ಕೆ ಹೋಗುತ್ತೆ, ಅವಾಗ ಉಲ್ಟಾ ಅದು ತಿರುಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೌದಾನೆ. ಸೊ ದಟ್ ಆ್ಯಂಗಲ್ ವಿ ಕಾಲ್ ಇಟ್ ಆಸ್ ಆ್ಯಂಗಲ್ ಆಫ್ ಡಿಪ್ ಅಂತ ಕರಿತೀವಿ, ಅದಕ್ಕೆ ಆ್ಯಂಗಲ್ ಆಫ್ ಡಿಪ್. ಸೊ ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಡಯಾಗ್ರಾಮ್, ನೋಡಿ ಈ ಡಯಾಗ್ರಾಮ್ ನೋಡಿ. ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ಪರ್ಸನ್, ಕಾಣ್ತಾ ಇದೆಯಾ. ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ಪರ್ಸನ್. ಸೊ ದಿಸ್ ಪರ್ಸನ್, ಸೊ ಈ ಸ್ಟ್ಯಾಂಡಿಂಗ್ ಆನ್ ದ ಅರ್ತ್. So this is the Earth's magnetic field. So this is the south pole. This is, you can see the bar magnet. So these are white color lines are magnetic fields of the Earth. So they are moving in this direction. They are moving in this direction. So you can observe this person. ಕಾಣ್ತಾ ಇದೆ. So he is keeping the magnetic needle. ಅವನ ಕೈಯಲ್ಲಿ ಒಂದು magnetic needle ಇದೆ. He is keeping the magnetic needle in his hand. Magnetic needle in his hand. So ನೋಡಿ, so he is standing on the equator. Equator ಮೇಲೆ ನಿಂತಿದ್ದಾನೆ, ಹೌದಾ. ಸೊ ಭೂಮಧ್ಯ ರೇಖೆ ಮೇಲೆ ನಿಂತಿದ್ದಾನೆ. What is the direction of the Earth's magnetic field? So the direction of the Earth's magnetic field is given by the magnetic field lines. So the pink line that I am drawing, this is the direction of the Earth's magnetic field, ಹೌದಾ. ಸೊ ಅಬ್ಸರ್ವ್ ದ ಮ್ಯಾಗ್ನೆಟಿಕ್ ನೀಡಲ್, ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್. ನಮ್ಮ ಕೈಯಲ್ಲಿ ಮ್ಯಾಗ್ನೆಟಿಕ್ ನೀಡಲ್ ಇದೆಯಲ್ಲ ನೋಡಿ, ನಾನು ರೌಂಡ್ ಆಗ್ತಾ ಇದ್ದೀನಿ ಪಿಂಕ್ ಕಲರು. ಸೊ ಮ್ಯಾಗ್ನೆಟಿಕ್ ನೀಡಲ್ ನೋಡಿ ರೆಡ್ ಕಲರ್ ಇದೆ ಅದು. ಸೊ ದಟ್ ಇಸ್ ದ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್, ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್. ಸೊ ಟೇಕ್ ದ ಗ್ರೀನ್ ಕಲರ್. ಸೊ ಯು ಕ್ಯಾನ್ ಅಬ್ಸರ್ವ್ ದ ಮ್ಯಾಗ್ನೆಟಿಕ್ ನೀಡಲ್ ನಮ್ಮ ಕೈಯಲ್ಲಿ. ಸೊ ದ ಮ್ಯಾಗ್ನೆಟಿಕ್ ನೀಡಲ್ ಈಸ್ ಆಲ್ಸೋ ಪಾಯಿಂಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಗ್ರೀನ್ ಕಲರ್ ಲೈನ್ ನಾನು ಡ್ರಾ ಮಾಡ್ತೀನಿ, ಹೌದಾ. ಸೊ ಅಂದರೆ ದ ಆ್ಯಂಗಲ್ ಆಫ್ ಡಿಪ್, ದ ಆ್ಯಂಗಲ್ ಆಫ್ ಡಿಪ್ ನಿಯರ್ ದ ಇಕ್ವೇಟರ್ ಈಸ್ ಝೀರೋ. ನಿಯರ್ ದ ಇಕ್ವೇಟರ್ ಈಸ್ ಝೀರೋ ಅಂದರೆ ದ ಮ್ಯಾಗ್ನೆಟಿಕ್ ನೀಡಲ್ ಈಸ್ ಇನ್ ದ plane, is in the horizontal plane, is in the horizontal plane. So what is dip agare? It is the angle made by the total magnetic field, total magnetic field. So in red color is there, so this is the total magnetic field of the earth, the red color, this is the total magnetic field. So this is the total magnetic. I'll take the pink color. So the total magnetic field of the earth, this is the direction of total magnetic field of the earth, red color version, total magnetic field of the earth. So this is the B, that we call it as B for magnetic field, E for earth. So what is the angle of dip, or what is the inclination? It is the angle made by the total magnetic field of the earth with the horizontal, with the horizontal. This is the direction of horizontal, that is called angle of dip, angle of dip. So you can observe in this diagram, ನೋಡಿ, you can see in this diagram. ಎಲ್ಲಿದ್ದಾನೆ ನಾವು ಈಸ್ ಇನ್ ದ ಪೋಲ್, ನೋಡಿ ನಾರ್ತ್ ಪೋಲಿಗೆ ಬಂದುಬಿಟ್ಟಿದ್ದಾನೆ, ಅವನು ಉತ್ತರ ಧ್ರುವಕ್ಕೆ ಬಂದುಬಿಟ್ಟಿದ್ದಾನೆ. ಈ ಸ್ಟ್ಯಾಂಡಿಂಗ್ ಆನ್ ದ ನಾರ್ತ್ ಪೋಲ್. ಸೊ ಯು ಕ್ಯಾನ್ ಸಿ ದ ವೈಟ್ ಕಲರ್ ಲೈನ್, ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ನೋಡಿ, ಯು ಕ್ಯಾನ್ ಅಬ್ಸರ್ವ್ ದ ಮ್ಯಾಗ್ನೆಟಿಕ್ ನೀಡಲ್. ಅವ್ನ ಕೈಯಲ್ಲಿ ಮ್ಯಾಗ್ನೆಟಿಕ್ ನೀಡಲ್ ನೋಡ್ತಾ ಇದ್ದಾರೆ, ಎಕಡೆ ಇದೆ. ಸೊ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ ಇಸ್ ಇನ್ ದಿಸ್ ಡೈರೆಕ್ಷನ್, ಇಟ್ ಈಸ್ ಇನ್ ದಿಸ್ ಡೈರೆಕ್ಷನ್.
ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಹಾರಿಸಾಂಟಲ್, ಇಲ್ಲೊಂದು ಹಾರಿಸಾಂಟಲ್ ನಡೆದ್ರೆ ಈ ಥರ ಇರುತ್ತೆ, ಹೌದಾ. ಸೊ ದಿಸ್ ಆ್ಯಂಗಲ್ ವಿ ಕಾಲ್ ಇಟ್ ಆ್ಯಸ್ ಆ್ಯಂಗಲ್ ಆಫ್ ಡಿಪ್, ಆ್ಯಂಗಲ್ ಆಫ್ ಡಿಪ್ ಅಥವಾ ಇನ್ಕ್ಲಿನೇಷನ್. ಸೊ ವಾಟ್ ಇಸ್ ಆ್ಯಂಗಲ್ ಆಫ್ ಡಿಪ್? ಇಟ್ ಇಸ್ ದ ಆ್ಯಂಗಲ್ ಮೇಡ್ ಬೈ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್. ಯಾರು ತೋರಿಸ್ತಾ ಇದ್ದಾರೆ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್? ಈ ಮ್ಯಾಟಿಕ್ ನೀಡಲ್ ಯಾಕಡೆ ಇದೆಯಾ, ದಟ್ ಇಸ್ ದ ಡೈರೆಕ್ಷನ್ ಆಫ್ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್. ನೋಡಿ ಪಿಂಕ್ ಲೈನ್ ನಡೀತದೇನಾ, ಡ್ರಾಯಿಂಗ್ ದ ಪಿಂಕ್ ಕಲರ್ ಲೈನ್ಸ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್, ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್. ಸೊ ವಾಟ್ ಇಸ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಅಥವಾ ಡಿಪ್? ಆ್ಯಂಗಲ್ ಆಫ್ ಡಿಪ್ ಅಂದರೆ ಏನು ಅಥವಾ ಇನ್ಕ್ಲಿನೇಷನ್ ಅಂದರೆ ಏನು? ಸೊ ಇಟ್ ಇಸ್ ದ ಆ್ಯಂಗಲ್ ಮೇಡ್ ಬೈ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್. ನೋಡಿ ಐ ಆಮ್ ಡ್ರಾಯಿಂಗ್ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ದಿಸ್ ಡೈರೆಕ್ಷನ್ ಆಫ್ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್. ಅಂದರೆ ನೀಡಲ್ ಯಾವ ಕಡೆ ತೋರಿಸುತ್ತೋ ದಟ್ ಇಸ್ ದ ಡೈರೆಕ್ಷನ್ ಆಫ್ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್ ಅಟ್ ದಟ್ ಪ್ಲೇಸ್. ಇಟ್ ಇಸ್ ದ ಆ್ಯಂಗಲ್ ಮೇಡ್ ಬೈ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್ ವಿತ್ ದ ಹಾರಿಸಾಂಟಲ್. ಡ್ರಾ ದ ಹಾರಿಸಾಂಟಲ್ ಇದೆ ವಿತ್ ದ ಹಾರಿಸಾಂಟಲ್, ಹೌದಾನೆ. ಸೊ ಇಸ್ ದ ಅಪ್ಪರ್ ಡಯಾಗ್ರಾಮ್. ಇಲ್ಲಿ ನೋಡಿ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್? ಸಿ ದ ಮ್ಯಾಟಿಕ್ ನೀಡಲ್ ಯಾವ ಕಡೆ ಇದೆ? ಈ ಕಡೆ ಇದೆ. ಇಸ್ ದ ಡೈರೆಕ್ಷನ್ ಆಫ್ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್. ಸೊ ಅವನು ಎಲ್ಲಿ ನಿಂತನಲ್ಲಿ ಒಂದು ಹಾರಿಸಾಂಟಲ್ ಹೇಳಿರಿ. ಸೊ ದಿಸ್ ಇಸ್ ದ ಹಾರಿಸಾಂಟಲ್, ಹೌದಾನೆ. ಸೊ ವಾಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು? So both are in the same direction. So at the equator the angle of dip or inclination is 0, but at the equator the angle of dip ಅಥವಾ inclination is 90 degree ಅಥವಾ pi by 2. ಸೊ ಅಂದರೆ ಸೊ ಕೇಳ್ತಾನೆ ಡಿಫೈನ್ ಆ್ಯಂಗಲ್ ಆಫ್ ಡಿಪ್ ಅಂತ. ವಾಟ್ ಇಸ್ ಆ್ಯಂಗಲ್ ಆಫ್ ಡಿಪ್? ಇಟ್ ಇಸ್ ದ ಆ್ಯಂಗಲ್ ಮೇಡ್ ಬೈ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್, ಆ್ಯಂಗಲ್ ಮೇಡ್ ಬೈ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್ with the horizontal, that is the definition. So what is the angle of dip ಅಥವಾ what is inclination? So it is the angle made by the total magnetic field of the earth, angle made by total magnetic field of the earth. ಯಾರು ತೋರಿಸ್ತಾ ಇದ್ದಾರೆ? ದ ಮ್ಯಾಟಿಕ್ ನೀಡಲ್ ಏನು ತೋರಿಸೋದು ದಟ್ ಇಸ್ ದ ಡೈರೆಕ್ಷನ್ ಆಫ್ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್, ಹೌದಾನೆ. ಸೊ ದ ಆ್ಯಂಗಲ್ ಮೇಡ್ ಬೈ ದ ಟೋಟಲ್ ಮ್ಯಾಟಿಕ್ ಫೀಲ್ಡ್ ಆಫ್ ದ ಅರ್ತ್ ವಿತ್ ದ ಹಾರಿಸಾಂಟಲ್, ಇಟ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಡೀಪ್. ಆ್ಯಂಗಲ್ ಆಫ್ ಬರೀ ಡಿಪ್ ಅಥವಾ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್, ಆ್ಯಂಗಲ್ ಆಫ್ ಡಿಪ್ ಅಥವಾ ಇನ್ಕ್ಲಿನೇಷನ್, ಆ್ಯಂಗಲ್ ಆಫ್ ಡಿಪ್ ಅಂತ ಹೇಳಬೇಕು ಅಥವಾ ಓನ್ಲಿ ಇನ್ಕ್ಲಿನೇಷನ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಐ. ಸೊ ದಿಸ್ ಇಸ್ ದ ಕ್ಯಾಪಿಟಲ್ ಐ. ಸೊ ಇಫ್ ಯು ಸ್ಟ್ಯಾಂಡ್ ಸಮ್ವೇರ್ ಸೇ ನಾರ್ತ್ ಪೋಲಲ್ಲಿ ಇಲ್ಲ, ನೀನು ಅಕಸ್ಮಾತ್ ಇಕ್ವೇಟರ್ ಮೇಲೂ ಇಲ್ಲಪ್ಪ. ಸೊ ಯು ಆರ್ ಸ್ಟ್ಯಾಂಡಿಂಗ್ ಸಮ್ವೇರ್ ಇನ್ ಎಲ್ಲಿ ನಿಯರ್ ಇಟಲಿಯಲ್ಲಿದೆಯಾ ಅಂತ ಇಟ್ಕೋ. ಸೊ ಇಟಲಿ ಇಲ್ಲೆಲ್ಲೋ ಇದೆ. ಸೊ ದಿಸ್ ಇಸ್ ಇಟಲಿ, ಹೌದಾ. ಸೊ ಇಟ್ ಇಸ್ ನಾಟ್ ಇನ್ ದ ಇಕ್ವೇಟ್ರಲ್ಲೂ ಇಲ್ಲ ಅಥವಾ ಪೋಲಲ್ಲಿಲ್ಲ, ಅಲ್ಲೇನಾಗಿರುತ್ತೆ? ಸೊ ಹೌ ದ ಡೈರೆಕ್ಷನ್ ಆಫ್ ದ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ದಿಸ್ ಇಸ್ ದ ಏನು ಹಾರಿಸಾಂಟಲ್. ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಟಿಕ್ ಫೀಲ್ಡ್ ಲೈನ್ಸ್? ನೋಡಿ ಮ್ಯಾಟಿಕ್ ಫೀಲ್ಡ್ ಲೈನ್ಸ್ ಆರ್ ಇನ್ ದಿಸ್ ಡೈರೆಕ್ಷನ್, ಹೌದಾ. ಮ್ಯಾಟಿಕ್ ಫೀಲ್ಡ್ ಲೈನ್ಸ್ ಆರ್ ಸಮ್ ಇಫ್ ಯು ಡ್ರಾ ಯುವರ್ ಟ್ಯಾಂಜೆಂಟ್, ಸೊ ಇಟ್ ಇನ್ ದಿಸ್ ಡೈರೆಕ್ಷನ್. ಸೊ ದೇರ್ ಈಸ್ ಸಮ್ ಆ್ಯಂಗಲ್, ನೋಡಿ ದೇರ್ ಈಸ್ ಸಮ್ ಆ್ಯಂಗಲ್. ಸೊ ದಿಸ್ ಇಸ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಅಥವಾ ಆ್ಯಂಗಲ್ ಆಫ್ ಡಿಪ್ ಅಥವಾ ಇನ್ಕ್ಲಿನೇಷನ್. ಸೊ ಇಟ್ ಇಸ್ ಆ್ಯಂಗಲ್ ಆಫ್ dip or inclination. It is the angle between total magnetic field of the earth BE with the horizontal, ನೋಡಿ ಆ್ಯಂಗಲ್ ಆಫ್ ಡಿಪ್ ಈಸ್ 0. ಆಗಲೇ ಹೇಳಿದೆ ಆ್ಯಂಗಲ್ ಆಫ್ ಡಿಪ್ ಈಸ್ 0 at equator. It is 0 at equator. It is pi by 2 ಅಥವಾ 90 degree at poles. pi by 2 ಅಥವಾ 90 degree at poles. ಏನು ಮಾಡ್ತಾ ಇರುತ್ತೆ? ಆ ಮ್ಯಾಟಿಕ್ ನೀಡಲ್ ಇದೆಯಲ್ಲ ಅದು ಗಿರ್ಕಿ ಹೊಡಿತಾ ಇರುತ್ತೆ, ತಿರುಗ್ತಾ ಇರುತ್ತೆ ಮೇಲಿಂದ ಕೆಳಗೆ. ಸೊ ವೆನ್ಸ್ ಯು ಗೋ ಇನ್ ದ ನಾರ್ತನ್ ಹೆಮಿಸ್ಪಿಯರ್, ನೀನು ನಾರ್ತನ್ ಹೆಮಿಸ್ಪಿಯರಲ್ಲಿ ಹೋದರೆ ದ ನಾರ್ತ್ ಪೋಲ್ ಆಫ್ ದ ಮ್ಯಾಟಿಕ್ ನೀಡಲ್ ವಿಲ್ ಟಿಲ್ಟ್ ಡೌನ್ವರ್ಡ್ಸ್. ಅದು ತಲೆ ಬಗ್ಗಿಸ್ಬಿಡುತ್ತೆ ಕೆಳಗಡೆ, ಸೌತ್ ಪೋಲ್ ಮೇಲಕ್ಕೆ ಎದ್ಬಿಡುತ್ತೆ, ಹೌದಾ. ಬಟ್ ಇಫ್ ಯು ಕಮ್ ಟು ದ ಸದರ್ನ್ ಹೆಮಿಸ್ಪಿಯರ್, ನಾರ್ತ್ ಪೋಲ್ ಮೇಲಕ್ಕೆ ಎದ್ದೇಳುತ್ತೆ, ಸೌತ್ ಪೋಲ್ ಕೆಳಗೆ ಹೋಗ್ಬಿಡುತ್ತೆ. ಸೊ ಈ ಥರ ನೆನಪಿರ್ಬೇಕು, ಹೌದಾನೆ. ಸೊ ಆ್ಯಂಗಲ್ ಆಫ್ ಡಿಪ್ ಈಸ್ ಟೇಕನ್ ಪಾಸಿಟಿವ್ ಇನ್ ಸದರ್ನ್ ಹೆಮಿಸ್ಪಿಯರ್. ಹಾಗಾದರೆ ಆ್ಯಂಗಲ್ ಆಫ್ ಡಿಪ್ನ ನೀನು ಎಷ್ಟೇ ತಗೋ, ಸೊ ಇನ್ ದ ಸದರ್ನ್ ಹೆಮಿಸ್ಪಿಯರ್ ಇಟ್ ಈಸ್ ಟೇಕನ್ ಆ್ಯಸ್ ಪಾಸಿಟಿವ್. ನೆನ್ಪಿಟ್ಕೊಳ್ಳಿ, ಸದರ್ನ್ ಹೆಮಿಸ್ಪಿಯರ್ಲಿ ಆ್ಯಂಗಲ್ ಆಫ್ ಡಿಪ್ ಈಸ್ ಟೇಕನ್ ಪಾಸಿಟಿವ್. ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್ ಇಟ್ ಈಸ್ ಟೇಕನ್ ಆ್ಯಸ್ ನೆಗೆಟಿವ್. ಯು ಶುಡ್ ರಿಮೆಂಬರ್. ಸೊ ದಿಸ್ ಈಸ್ ಕಾಲ್ಡ್ ಡಿಪ್ ಅಥವಾ ಇನ್ಕ್ಲಿನೇಷನ್ ಅಥವಾ ಆ್ಯಂಗಲ್ ಆಫ್ ಡಿಪ್. ಸೊ ದ ಥರ್ಡ್ component of Earth's magnetic field is horizontal component of Earth's magnetic field. ಎಂಥದ್ದು? horizontal component of Earth's magnetic field. The third component of Earth's magnetic field is the third element. The third element of Earth's magnetic field is horizontal component. ಎಂಥ component? horizontal component. The C ಅಥವಾ third
horizontal component of Earth's magnetic field. Horizontal component of Earth's magnetic field. Earth's magnetic field. Earth's magnetic field. Earth's magnetic field. So represented by H suffix E. H for horizontal, E for Earth. So horizontal component of Earth's magnetic field. When horizontal component of Earth's magnetic field ಅಂದರೆ say you take a place, say it is ದಾವಣಗೆರೆ. ಯಾವ ಊರಿದೆ ಅಂತ ಇಟ್ಕೊಳ್ಳಿ. ಸೊ ದಾವಣಗೆರೆ ಅಂತ ಇಟ್ಕೊಳ್ಳಿ. So the magnetic field lines are going like this. This is the direction of the magnetic field line ಅಥವಾ direction of the Earth's magnetic field, that is B. ದಾವಣಗೆರೆಯಲ್ಲಿ this is the direction of the Earth's magnetic field. ಹೌದಾ? So you know magnetic field is a vector, so you can resolve it in two components. ಒಂದು horizontal direction, ಇನ್ನೊಂದು vertical direction. ಹೌದಾನೆ? So this is called the horizontal component of Earth's magnetic field, HE. This is the vertical component, that is ZE. Vertical component ZE. ಎಲ್ಲಿದು? ನಾರ್ತನ್ ಹೆಮಿಸ್ಪಿಯರ್ಲಿ. If you come to the southern hemisphere ಅಥವಾ ಉಲ್ಟಾ southern hemisphere ಈ ಥರ ಇರುತ್ತೆ. If you come to the northern hemisphere ಏನಾಗುತ್ತೆ, magnetic field lines will be ಎಂಟ್ರಿ ಆಗ್ತಾ ಇರ್ತವೆ. ಸೊ ದಿಸ್ ಈಸ್ ಬಿ. ಹೌದಾನೆ? ಸೊ ನಾರ್ದರ್ನ್ ಹೆಮಿಸ್ಪಿಯರ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಎಂಟರ್. ಹೌದಾ? ಸೊ ಬಿ ಇ ದ ಟೋಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್, ಇಫ್ ಯು ರಿಸಾಲ್ವ್ ಇಟ್. ಹೌದಾನೆ? ಸೊ ದಿಸ್ ಈಸ್ ಒನ್ ಕಾಂಪೊನೆಂಟ್ ಇನ್ ದಿಸ್ ಡೈರೆಕ್ಷನ್, ಅನದರ್ ಕಾಂಪೊನೆಂಟ್ in this direction. So this is vertical component ZE, this is horizontal component HE. ಹೌದಾ? So this is called HE is called horizontal component of Earth's magnetic field. I have to define it is the component of Earth's magnetic field in the horizontal direction. So what is horizontal component of Earth's magnetic field? It is the component of Earth's magnetic field, that is B, Earth's magnetic field in the horizontal direction. In the horizontal direction. It is represented by HE. So it is higher near the equator. Equator ಹತ್ರ ಇದು ಭಾಳ ಜಾಸ್ತಿ ಇರುತ್ತೆ. It is higher near equator. ಉಲ್ಟಾ ಇದು. It is higher near equator and smaller near latitudes and smaller near higher latitudes. Higher latitudes ಅಂದರೆ poles. Higher latitudes ಅಂದರೆ poles. ಇಟ್ ಈಸ್ ಹೈಯರ್ ನಿಯರ್ ಈಕ್ವೇಟರ್ ಹತ್ರ ಇದು ಜಾಸ್ತಿ ಇರುತ್ತೆ. ಯಾವುದು? ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ Earth's magnetic field will be higher, strong near the equator, but it is smaller near higher latitudes. ಅಂದರೆ ಪೋಲ್ ಕಡೆ ಹೋದರೆ ದ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ Earth's magnetic field HE ವ್ಯಾಲ್ಯೂ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹೌದಾನೆ? ಸೊ these are the three elements of Earth's magnetic field. So all the three elements of Earth's magnetic field can be represented by a simple diagram. By using a parallelepiped. ಎಂಥದ್ದು? Parallelepiped. I will draw a parallelepiped. Parallelepiped ಗೊತ್ತಾ? ಒಂದು ಕ್ಯೂಬಾಯ್ಡ್. ಸೊ ಕನ್ಸಿಡರ್ ಎ parallelepiped, ಜಸ್ಟ್ ಲೈಕ್ ಎ ಬ್ರಿಕ್. ಇಟ್ಟಿಗೆ ಇದೆಯಲ್ಲ ಆ ಥರ ನೋಡಿ. parallelepiped ಏನಂತ ಕರಿತೀವಿ ಅದಕ್ಕೆ? ಡ್ರಾ ಎ ಡಾಟೆಡ್ ಲೈನ್. ಜಾಸ್ತಿ ಆಯ್ತಿದೆ. So you can draw this diagram by taking pencil and scale neatly. ನೋಡಿ ಹೊಟ್ಟಾಗ್ತೀನಿ ನನ್ನ ಲೈನ್. So you should make a parallelepiped. I will draw. So you join this. ಇಟ್ಟಿಗೆ ಥರ. I am drawing just like a brick. ಸಾರಿ, ಇದು ಇಲ್ಲಿ ಕೊಡಬೇಕು. ನೋಡಿ ಇಟ್ಟಿಗೆ ಆಯ್ತಲ್ಲ. ಸೊ ಇಟ್ಟಿಗೆ ಥರ ಆಯಿತು. ಸೊ ನಾವು ಐ ಕನ್ಸಿಡರ್ ಎ ಪಾಯಿಂಟ್ ಪಿ. ಐ ಕನ್ಸಿಡರ್ ಸಮ್ ಪ್ಲೇಸ್. ಯಾವುದೋ ಒಂದು ಪ್ಲೇಸ್ ಅಪ್ಪ. ಸೇ ಇಟ್ ಈಸ್ ದಾವಣಗೆರೆ. ಅರ್ತ್ ಮೇಲೆ ಇದು ದಾವಣಗೆರೆ ಅಂತ ಹೇಳಿ. ಸೇ ಇಟ್ ಈಸ್ ದಾವಣಗೆರೆ, ಅಥವಾ ಐ ಕಾಲ್ ಇಟ್ ಎಸ್ ಪಾಯಿಂಟ್ ಪಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಹೌದಾನೆ? ಸೊ ಇನ್ ದಾವಣಗೆರೆ ದ ಡೈರೆಕ್ಷನ್ ಆಫ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ದಿಕ್ಕಿನಲ್ಲಿದೆ ಅಂತ ಹೇಳಿ. ದಟ್ ಈಸ್ ನೋಡಿ, ದಿಸ್ ಈಸ್ ZE. ಕರೆಕ್ಟಾಗಿ ಕೂಡ್ಕೋಬೇಕು. ಯು ಶುಡ್ ಟಚ್ ದಟ್ ವರ್ಟೆಕ್ಸ್. ಕೂಡ್ತು. ಸೊ ದಿಸ್ ಈಸ್ ZE ಎಂತ ಕರಿತೀನಿ ಇದಕ್ಕೆ? ZE ಅಲ್ಲ, HE ಅಲ್ಲ, BE. ವಾಟ್ ಇಟ್ ಈಸ್ ಕಾಲ್ಡ್ ಎಸ್ BE. ಸೊ ಏನು BE ಅಂದರೆ? ಟೋಟಲ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಟ್ ಇಸ್ ಎ ವೆಕ್ಟರ್ BE. ಹೌದಾ? ಸೊ
ವಿ ಕ್ಯಾನ್ ರಿಸಾಲ್ವ್ ದಿಸ್ ಬಿ ಇಂಟು ಟೂ ಕಾಂಪೊನೆಂಟ್, ಎರಡು ಭಾಗ ಮಾಡೋಣ. ಒಂದು ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತೊಂದು ವರ್ಟಿಕಲ್ ಕಾಂಪೊನೆಂಟ್. ಒಂದು ಹಾರಿಜಾಂಟಲ್ ಕಾಂಪೊನೆಂಟ್, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್. ಸೊ ವಿಲ್ ಡ್ರಾ ದ ಹಾರಿಜಾಂಟಲ್ ಕಾಂಪೊನೆಂಟ್ ಬೈ ಎ ಬ್ಲ್ಯಾಕ್ ಲೈನ್. ಹಾರಿಜಾಂಟಲ್ ಅಂದರೆ ಇಟ್ ವಿಲ್ ಬಿ ಆನ್ ದ ಪ್ಲೇನ್. ದಿಸ್ ಇಸ್ ದ ಪ್ಲೇನ್ ಆಫ್ ದ ಅರ್ತ್. ಇದೇನಿದೆ, ದಿಸ್ ದ ಪ್ಲೇನ್ ಆಫ್ ದ ಅರ್ತ್. ನಮ್ಮ ದಾವಣಗೆರೆ ನೆಲ ಇದೆಯಲ್ಲ, ಇದು ಈ ಥರ ಇದೆ, ಹೌದಾನೆ. ಸೊ ಅಲ್ಲಿ ಒಂದು ವಿಲ್ ಡ್ರಾ ಎ ಹಾರಿಜಾಂಟಲ್ ಕಾಂಪೊನೆಂಟ್. ಸೊ ದಿಸ್ ಇಸ್ ದ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ರೆಪ್ರೆಸೆಂಟೆಡ್ ಬೈ HE. Now we will draw the vertical component of Earth's magnetic field by blue line. So ಭೂಮಿ ಒಳಗೆ ಹೋಗ್ತಾ ಇರುತ್ತೆ. So this is the vertical component of Earth's magnetic field. Actually ಅದರ ಮೇಲೆ ಬರಬೇಕಾದ್ರೆ it would come on the pink line. So this is ZE. ಬರಲಿಲ್ಲ ಆದರೂ ಆಯಿತಾ. ಸೊ ಯು ಟೇಕ್ ಇದನ್ನೇ. So this is ZE, the vertical component of Earth's magnetic field. ಹೌದಾನೆ. ಸೊ ದಿಸ್ ಈಸ್, ನಾನು ಅಕಸ್ಮಾತ್ ಇಲ್ಲಿ ಮ್ಯಾಟಿಕ್ ನೀಡಲ್ ಇಟ್ಟರೆ ದಾವಣಗೆರೆಯಲ್ಲಿ, ಸೊ ಇಟ್ ವಿಲ್ ಶೋ ದ ಟ್ರೂ, ನಮಗೆ ಗೊತ್ತು ಉತ್ತರ ದಿಕ್ಕು ಯಾವುದು ಅಂತ. ಸೊ ನೀವು ಮ್ಯಾಗ್ನೆಟಿಕ್ ನೀಡಲಿಲ್ಲ, ನೀವು ಉತ್ತರ ದಿಕ್ಕು ಯಾವುದು ತೋರಿಸಿದ್ರೆ ಯು ವಿಲ್ ಶೋ ದಿಸ್ ಡೈರೆಕ್ಷನ್. ಸೊ ದಿಸ್ ಈಸ್ ಟ್ರೂ ನಾರ್ತ್. ಎಂತ ಇದು ಟ್ರೂ ನಾರ್ತ್. ಬಟ್ ಅದೇ ಮ್ಯಾಟಿಕ್ ನೀಡಲ್ ಇಟ್ಟರೆ ಅದೇ ಕಡೆ ತೋರಿಸಿದ್ರೆ ಇಟ್ ವಿಲ್ ಶೋ ಇನ್ ದಿಸ್ ಡೈರೆಕ್ಷನ್. ಹಿಂಗೆ ತೋರಿಸ್ಬಿಡುತ್ತೆ ಅದು. ಅಂದರೆ ನಾರ್ತ್ ಶೋನ್ ಬೈ ದ magnetic needle, not shown by the magnetic needle, ಹೌದಾನೆ. ಸೊ ವಾಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ಟ್ರೂ ನಾರ್ತ್ ಆ್ಯಂಡ್ ನಾಟ್ ಶೋನ್ ಬೈ ದ ಮ್ಯಾಗ್ನೆಟಿಕ್ ನೀಡಲ್? ದಟ್ ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ಡಿಕ್ಲಿನೇಷನ್. ದಿಸ್ ಈಸ್ ಆ್ಯಂಗಲ್ ಡಿ. ಆದರೆ ದಿಸ್ ಈಸ್ ಆ್ಯಂಗಲ್ ಡಿ. ಸೊ ಆ್ಯಂಗಲ್ ಬಿಟ್ವೀನ್ ಟ್ರೂ ನಾರ್ತ್ ಆ್ಯಂಡ್ ನಾರ್ತ್ ಶೋನ್ ಬೈ ದ ಅರ್ತ್ಸ್ ಮ್ಯಾಗ್ನೆಟಿಕ್, ಇದು ದ ನಾರ್ತ್ ಶೋನ್ ಬೈ ದ ಮ್ಯಾಗ್ನೆಟಿಕ್ ನೀಡಲ್. ದಿಸ್ ಈಸ್ ಡಿ, ಆ್ಯಂಗಲ್ ಆಫ್ ಡಿಕ್ಲಿನೇಷನ್ ಅಂತ ಕರಿತೀವಿ. ಆ್ಯಂಗಲ್ ಆಫ್ ಡಿಕ್ಲಿನೇಷನ್ ಅಥವಾ ಬರೀ ಡಿಕ್ಲಿನೇಷನ್, ಡಿ. ಸೊ ನೆಕ್ಸ್ಟ್ ಏನು, ವಾಟ್ ಈಸ್ ಆ್ಯಂಗಲ್ ಆಫ್ ಡಿಪ್? ಆ್ಯಂಗಲ್ ಮೇಡ್ ಬೈ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಅದು ಬಿ ಆಫ್ ದ ಅರ್ತ್ ವಿತ್ ದ ಹಾರಿಜಾಂಟಲ್. ಹಾರಿಜಾಂಟಲ್ ಅಂದರೆ HE. ಸೊ ದಿಸ್ ಆ್ಯಂಗಲ್ ಇದೆಯಲ್ಲ, ಸೊ ದಿಸ್ ಆ್ಯಂಗಲ್. ಸೊ ಟೇಕ್ ಡಿಫ್ರೆಂಟ್ ಕಲರ್. ಸೊ ಐ ವಿಲ್ ಟೇಕ್ ಸಮ್ ಗ್ರೀನ್ ಕಲರ್ ತಗೊಳ್ತೀನಿ ನೋಡಿ. ದಿಸ್ ಆ್ಯಂಗಲ್ ಇಸ್ ಕಾಲ್ಡ್ ಆ್ಯಂಗಲ್ ಆಫ್ ಡಿಪ್ ಅಥವಾ ಇನ್ಕ್ಲಿನೇಷನ್, ಐ. ವಾಟ್ ಈಸ್ ಆ್ಯಂಗಲ್ ಆಫ್ dip or inclination? It is the angle made by the total magnetic field of the earth. B is the total magnetic field of the earth with the horizontal ಅಂದರೆ HE. ಸೊ ಇವೆರಡು ನಡುವೆ ಇರೋ ಆ್ಯಂಗಲ್ನ ಐನ ವಿ ಕಾಲ್ ಇಟ್ ಆಸ್ ಇನ್ಕ್ಲಿನೇಷನ್ ಅಥವಾ ಆ್ಯಂಗಲ್ ಆಫ್ ಡಿಪ್. ಹೌದಾನೆ. ಸೊ ದಿಸ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್ ಆಲ್ ದ ತ್ರೀ ಕಾಂಪೊನೆಂಟ್ಸ್. ಒಂದು HE, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಸೊ ದ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಅಥವಾ ಬರೀ ಇನ್ಕ್ಲಿನೇಷನ್ ಅಥವಾ ಆ್ಯಂಗಲ್ ಆಫ್ ಡಿಪ್ ಐ ಆ್ಯಂಡ್ ದ ಆ್ಯಂಗಲ್ ಆಫ್ ಡಿಕ್ಲಿನೇಷನ್ ಅಥವಾ ಬರೀ ಡಿಕ್ಲಿನೇಷನ್. ಸೊ ದಿಸ್ ಡಯಾಗ್ರಾಮ್ ಈಸ್ ಇಂಪಾರ್ಟೆಂಟ್. ಹಾಗಾದರೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಆಲ್ ದೀಸ್ ತ್ರೀ ಕಾಂಪೊನೆಂಟ್ಸ್? ZEಗೂ, ವರ್ಟಿಕಲ್ ಕಾಂಪೊನೆಂಟ್ಗೂ, HEಗೂ, ಹಾರಿಜಾಂಟಲ್ ಕಾಂಪೊನೆಂಟ್ಗೂ, ಮತ್ತು ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಅರ್ತ್ BEಗೂ, ಮತ್ತು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಐಗೂ ಏನು, ವಾಟ್ ಇಸ್ ದ ರಿಲೇಷನ್? What is the relation between all these three components? What is the relation between all these three components? So from this diagram you can observe that ZE ಅಂದ್ರೆ ಏನು? vertical component of Earth's magnetic field, that will be equal to BE sin I. BE sin I. You know vertical ಎಂಥದ್ದು, you know the horizontal ಮತ್ತು vertical component of a vector. So A cos theta ಮತ್ತು A sin theta. ಸೊ ಇದೆಲ್ಲ ಗೊತ್ತಲ್ಲ. ಇನ್ ದ ಸೇಮ್ ಮ್ಯಾನರ್, ಸೊ ZE ಅಂದರೆ ವರ್ಟಿಕಲ್ ಕಾಂಪೊನೆಂಟ್ ವಿಲ್ ಬಿ ಈಕ್ವಲ್ ಟು BE ಅಂದರೆ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ BE ಇಂಟು sin I. ಅದೇ ಥರ HE ವಿಲ್ ಬಿ ಈಕ್ವಲ್ ಟು ಕಾಸ್ ಕಾಂಪೊನೆಂಟ್, ದಟ್ ಇಸ್ ಹಾರಿಜಾಂಟಲ್ ಕಾಂಪೊನೆಂಟ್, ದಟ್ ವಿಲ್ ಬಿ ಈಕ್ವಲ್ ಟು BE ಕಾಸ್ I. BE ಕಾಸ್ I. ಸೊ ಕಾಲ್ ಇಟ್ as equation 1, ಅಲ್ಲಿ ಕಾಲ್ ಇಟ್ as equation 2. ಸೊ ಡಿವೈಡ್ 1/2. ಸೊ ಡಿವೈಡ್ ದಿಸ್ equation. ಸೊ ಅವೇನತ್ತೆ, equation 1 ಡಿವೈಡ್ ಬೈ equation 2. It will imply, so ZE by HE and divide RHS by RHS, LHS by LHS. So ZE divided by HE. So this divide RHS. So B and B cancel. Then will be sin I by cos I. So sin I by cos I is tan I. Or you can write. So this implies that ಏನಾಗುತ್ತೆ, this equation ZE will be equal to HE into tan I. ಅಂದರೆ if you know the angle of
ಡಿಪ್ ಅಥವಾ ಇನ್ಕ್ಲಿನೇಷನ್. ಐ ಗೊತ್ತಿದೆ, ಎಚ್ ಇ ಗೊತ್ತಿದೆ, ಯು ಕ್ಯಾನ್ ಫೈಂಡ್ ಔಟ್ ಝಡ್ ಇ. You can find out ZE. So this is the relation between ZE, vertical component of Earth's magnetic field, HE, horizontal component of Earth's magnetic field, and angle of inclination. By inclination of the angle of dip. So you know, you will square and add equation 1 and 2. Equation 1 and 2 na squaring and adding equation 1 and 2. So square ಮಾಡಿದ್ರೆ ಏನಾಗುತ್ತೆ, equation 1 and 2 ZE square is equal to B square sin square I theta I sin square I, ಇದು ಎಚ್ ಇ ಸ್ಕ್ವೇರ್ ಬಿ ಇ ಸ್ಕ್ವೇರ್ ಕಾಸ್ ಸ್ಕ್ವೇರ್. ಸೊ ಏನಾಗುತ್ತೆ, ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಝಡ್ ಇ ಸ್ಕ್ವೇರ್ ಪ್ಲಸ್ ಎಚ್ ಇ ಸ್ಕ್ವೇರ್ ಎಚ್ ಇ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಬಿ ಇ ಸ್ಕ್ವೇರ್ ಇಲ್ಲಿ ಸೈನ್ ಸ್ಕ್ವೇರ್ ಐ ಪ್ಲಸ್ ಕಾಸ್ ಸ್ಕ್ವೇರ್ ಐ, ಸೈನ್ ಸ್ಕ್ವೇರ್ ಐ ಪ್ಲಸ್ ಕಾಸ್ ಸ್ಕ್ವೇರ್ ಐ ಈಸ್ 1. ಸೊ ಬಿಟ್ಟಾಗೋಣ. ಸೊ ದೇರ್ ಫೋರ್ ಯು ಕ್ಯಾನ್ ರೈಟ್ ಬಿ ಇ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಝಡ್ ಇ ಸ್ಕ್ವೇರ್ ಪ್ಲಸ್ ಎಚ್ ಇ ಸ್ಕ್ವೇರ್. So this is the relation between BE, ZE and HE. So these equations you should remember. So this is the relation between HE, ZE and I. This is the relation between BE, ZE and HE. So this is about the component and the elements of Earth's magnetic field. So these are 2 long videos. So you read the notes and watch the video and read the textbook. So you're going to understand, but it is very, very important.